ವೆಲ್ಕಮ್ ಟು ಥೈಲ್ಯಾಂಡ್ ಡೇ 2. ನಮ್ಮ ಮಾರ್ನಿಂಗು ಹೋಟೆಲಿಂದನೇ ಸ್ಟಾರ್ಟ್ ಆಗಿ ಅಲ್ಲೇ ಟಿಫನ್ ಕೂಡ ಮಾಡಿದ್ವಿ. ತುಂಬ ವೆರೈಟೀಸ್ ಆಫ್ ಫುಡ್ ಇತ್ತು. ಇದನ್ನೆಲ್ಲನೂ ಸ್ವಲ್ಪ ಟ್ರೈ ಮಾಡಿಕೊಂಡು ನಾವಿವತ್ತು ರೆಡಿಯಾಗಿ ಹೊರಡ್ತಾ ಇರೋದು ಕೋರಲ್ ಐಲ್ಯಾಂಡ್. ಪಟಾಯ ಸಿಟಿಯಲ್ಲಿರುವ ಕೋರಲ್ ಐಲ್ಯಾಂಡಿಗೆ ನಾವಿವತ್ತು ಹೊರಟಿದ್ದು. ಈ ಬೀಚ್ ನೋಡ್ತಿದ್ರೆ ಯಾವಾಗ ನಾವು ಅಲ್ಲಿ ಒಳಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಿದ್ವಿ. ನಾವು ವೆಯ್ಟ್ ಮಾಡ್ತಿದ್ದಂಗೆ ನಮ್ಮನ್ನೆಲ್ಲರೂ ಬೀಚ್ ಮಧ್ಯಕ್ಕೆ ಬೋಟಲ್ಲಿ ಕರ್ಕೊಂಡೋದ್ರು. ಬೋಟಿಂಗ್ ಎಕ್ಸೈಟ್ಮೆಂಟ್ ಅಂತೂ ಸಖತ್ತಾಗಿತ್ತು. ಫಸ್ಟ್ ನಾವು ಟ್ರೈ ಮಾಡಿದ್ದು ಪ್ಯಾರಾಶೂಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪನೂ ಭಯ ಆಗಲ್ಲ. ಗಾಳಿ ತೇಲ್ದಂಗೆ ಅನಿಸಿತ್ತು ನನಗಂತೂ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಿತ್ತು, ಆಮೇಲೆ ಒಂಚೂರು ಭಯ ಆಗ್ತಿರ್ಲಿಲ್ಲ. ನಾನು ಮೇಲಿಂದನೇ ಫೋಟೋಗೆ ಪೋಸ್ ಕೊಡ್ತಾ ಇದ್ದೆ. ಬೇಗ ಮುಗ್ದೋಯ್ತು ಅನ್ನಿಸ್ತು, ಇನ್ನೂ ಸ್ವಲ್ಪ ಆಗಬೇಕು ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಅಂಡರ್ ಸೀ ವಾಕ್. ಇಲ್ಲಿ ಎಷ್ಟು ಥರದ ವೆರೈಟೀಸ್ ಆಫ್ ಫಿಶ್ ಇತ್ತು ಅಂದರೆ ನೋಡೋದಕ್ಕೆ ಒಂದು ಮಜಾ ಇರ್ತಿತ್ತು. ನಮ್ಮ ಕೈಗೆ ಬ್ರೆಡ್ ಕೊಟ್ರೆ ಆಗಂತೂ ಎಲ್ಲ ಫಿಶು ನಮ್ಮ ಹತ್ರನೇ ಬರ್ತಿತ್ತು. ಈ ಎಕ್ಸ್ಪೀರಿಯನ್ಸ್ ಅಂತೂ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಾದ್ಮೇಲಿಂದ ನಾವು ಬನಾನಾ ರೈಡ್ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಅದಾದಮೇಲಿಂದ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಮ್ದು ಗೊತ್ತೇ ಇದೆಯಲ್ಲ, ರೀಲ್ಸು ಫೋಟೋಸು ತೊಗೊಂಡು ಮಸ್ತ್ ಎಂಜಾಯ್ ಮಾಡಿದ್ವಿ. ಇಷ್ಟೆಲ್ಲ ಮುಗಿದ್ಮೇಲೆ ವಾಪಸ್ ಹೊರಡಲೇಬೇಕಿತ್ತು. ಹೆವಿ ಹಾರ್ಟಿಂದ ಅಲ್ಲಿಂದ ವಾಪಸ್ ಬಂದ್ವಿ. ಆನ್ ದ ವೇ ಅಲ್ಲಿಂದ ಬರಬೇಕಾದ್ರೆ ನಮಗೊಂದು ಐಕಾನಿಕ್ ಒಂದು ಬೋಟ್ ಸಿಕ್ತು. ಅದಂತೂ ಯೂನಿಕ್ ಆಗಿತ್ತು. ಇಷ್ಟೆಲ್ಲ ಆಗೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು, ಹೊಟ್ಟೆ ಬೇರೆ ಸಿಕ್ತಿತ್ತು. ಆದರೂ ಪಾಪು ಜೊತೆ ಆಟ ಆಡಿಕೊಂಡು ನಾವು ಹೊರಟಿದ್ದು ಹೋಟೆಲ್ಗೆ. ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಅಲ್ಲಿ ನಮ್ಮ ಗಣಿ ಇದ್ದ. ಗಣಿಗೊಂದು ಹಾಯ್ ಹೇಳ್ಕೊಂಡು ನಾವು ಹೊರಟಿದ್ದು ಹೋಟೆಲ್ಗೆ. ವಾಟರ್ ಗೇಮ್ಸ್ ಎಲ್ಲ ಆಡಿದ ಹ್ಯಾಂಗ್ ಓವರಲ್ಲಿ ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲ್ ಹೇಳಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿದ್ದು 7-Elevenಗೆ. ಅಲ್ಲಿ ನಿಮಗೆ ಫೌಂಡೇಶನಿಂದ ಹಿಡಿದು ಎಲ್ಲ ಸ್ಯಾಶಲ್ ಕೂಡ ಸಿಗುತ್ತೆ. ಇಲ್ಲೆಲ್ಲ ದೇವ್ರಗಳ ಮುಂದೆನೂ ನೀವು ನೋಡ್ಬೋದು, ಬಾಟಲಲ್ಲಿ ಸ್ಟ್ರಾ ಹಾಕಿ ನೀರಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಗಣೇಶನಿಗೂ ಇಟ್ಟಿದ್ರು ಕೂಡ, ಮತ್ತು ಎಕ್ಸ್ಟ್ರಾ ಬೀಡಿ ಎಲ್ಲ ಇಟ್ಟಿದ್ರು ದೇವ್ರ ಮುಂದೆ. ಹೋಟೆಲ್ ಎದುರುಗಡೆನೆ ಅವ್ನ ಮಕ್ಳುಗಳು ಆಟ ಆಡ್ತಿದ್ರು. ಅವ್ರ ಜೊತೆನೂ ಸ್ವಲ್ಪ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು, ಈ ಆಟ ಎಷ್ಟು ಜನಕ್ಕೆ ನೆನಪಿದ್ಯೋ ನನಗೆ ಗೊತ್ತಿಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಾಯಿದ್ವಿ. ಈ ಗೇಮಲ್ಲಂತೂ ನಾನೇ ವಿನ್ ಆಗಿದ್ದು. ಮಕ್ಕಳಿಗೆಲ್ಲ ಹೇಳ್ಕೊಂಡು ನಾವು ಹೊರಟಿದ್ದು ಊಟ ಮಾಡೋದಕ್ಕೆ. ಇಂಡಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಮ್ಮ ಅಪ್ಪು ಸಾಂಗ್ ಕೂಡ ಹಾಕಿದ್ರು, ನಮಗೆ ಮುದ್ದೆ ಕೂಡ ಸಿಕ್ತು. ಇವೆರಡೂ ನಮಗೆ ಮನೆ ಫೀಲ್ ಕೊಡ್ತಿತ್ತು. ಇದಾದ್ಮೇಲಿಂದ ನಾವು ಹೊರಟಿದ್ದು ವಾಕಿಂಗ್ ಸ್ಟ್ರೀಟ್ ಬಗ್ಗೆ ನಾನು ಏನು ಹೇಳೋದೇ ಬೇಕಾಗಿಲ್ಲ, ನೀವೇ ಒಂದು ಸತಿ ನೋಡ್ಕೊಂಡು ಬನ್ನಿ ಅಷ್ಟೆ. ಇಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಸೀ ಫುಡ್ ಸಿಗುತ್ತೆ. ನಾವಂತೂ ನಿಜ ಯಾವುದು ಟ್ರೈ ಮಾಡಿಲ್ಲ. ಒಂದು ಫುಡ್ ಸ್ಟ್ರೀಟ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೊಸಳೆ ನೋಡಿ ಯಾವ ಥರ ಕಟ್ ಮಾಡ್ತಿದ್ದಾನೆ ಅಂತ. ಇಲ್ಲೆಲ್ಲ ವೆರೈಟೀಸ್ ಆಫ್ ಮೊಸಳೆ ತಲೆ ಕೂಡ ಇಟ್ಟಿದ್ದಾನೆ. ಆ ಮೂಳೆ ನೋಡಿ ಮೊಸಳೆದು, ಯಪ್ಪ. ಫುಡ್ ಸ್ಟ್ರೀಟ್ ರೌಂಡ್ ಹಾಕ್ಕೊಂಡು ಫೋಟೋಶೂಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೂಮ್ ಕಡೆಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.